ಸ್ವಲ್ಪ ನೀರನ್ನು ಯೂಸ್ ಮಾಡ್ಕೋಬೇಕು, ಯಾಕಂದರೆ ಇದೊಂದೇ ತಂದಿರೋದು ಈಗ 5 ಲೀಟರ್. ಇಲ್ಲ ಉಪ್ಪು ನೀರು ಉಂಟಲ್ಲ, ಉಪ್ಪು ನೀರಲ್ಲಿ ನೀನು ಇದು ಯಾವ ಬೀಚ್ ಅಂತ ನನಗೆ ಸಹ ಗೊತ್ತಿಲ್ಲ. ನೈಟ್ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಐ ಥಿಂಕ್ ಇದು ಸೇಫ್ ಅಂತ ಅನಿಸ್ತುಂಟು. ಅದಕ್ಕೋಸ್ಕರ ಇಲ್ಲಿ ಈಗ ನಾನು ಮತ್ತು ನನ್ನ ಫ್ರೆಂಡ್ ಅಂತೋನಿ ಪಾರ್ಟಿ ಮಾಡ್ತಿದ್ದೇವೆ. ಇದ್ಯಾವ ಮಸಾಲ ಹಾಕಿದೆ ಅಂತೋನಿ? ಇದು ಏನೋ ಚಿಕನ್ ಮಸಾಲ ಅಂತೆ. ಚಿಕನ್ ಮಸಾಲ, ಅರಿಶಿನ. ಇದು ಅಂತೋನಿ ಇದು ಚಿಕನ್ ಮಸಾಲ ಕರೆಕ್ಟ್ ಹಾಕಬೇಕು. 1 kg ಒಂದು ಅರ್ಧ ಪ್ಯಾಕೆಟ್ ಆದರೆ ಹಾಕಬೇಕು. ಮಸಾಲೆ ಹಿಡಿಬೇಕಲ್ಲ. ಚಿಕನ್ ಮಸಾಲ ಅಲ್ಲ ಇದು? ಮಸಾಲ 65 ಮಸಾಲ ಸಾಕ್ಬೋದು. ಚಿಕನ್ ಕಬಾಬ್ ಸಾಕ್ಬೋದು, 65 ಸಾಕ್ಬೋದು. ಫುಲ್ ಹಾಕ್ಬಿಡುವ. ಮಸಾಲ ಬೇಕಲ್ಲ ನಮ್ಗೆ, ಹಿಡಿಬೇಕಲ್ಲ ಮಸಾಲೆ. ಚಿಲ್ಲಿ ಪೌಡರ್ ಉಂಟಲ್ಲ? ಚಿಲ್ಲಿ ಪೌಡರ್ ಇದೆ. ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡ್ರೆ. ಅಲ್ಲ, ಸ್ವಲ್ಪ ಖಾರನೇ ಮಾಡಿ, ನಂಗೆ ಖಾರ ಬೇಕು. ಖಾರ ಮಾಡುವ, ಎಲ್ಲ ಮಾಡುವ. ಕವರೆಲ್ಲ ಬಿಸಾಡಬೇಡ, ಎಲ್ಲ ತೊಗೊಂಡೋಗ್ಬೇಕು. ಅಜ್ಜನ ಮನೆ ಪರಿಸರ ಪ್ರೇಮಿ ಆಗಬೇಕು ನಾವು. ಸ್ವಲ್ಪ ಖಾರ ಸಾಕು, ನೋಡ ಮತ್ತೆ ಬೇಕಾದ್ರೆ ಹಾಕೋ, ಬೇಕಿದ್ರೆ ಹಾಕೋಬೋದು. ಒಂದು ಮೊಸರು ಒಂದು ಹಾಕುವ, ಉಳಿಬೇಕಲ್ಲ. ಮೊಸರು ಹಾಕಿ ನಾನು ಸ್ವಲ್ಪ ಹಾಕು. ಗ್ರೇವಿ ಗಟ್ಟಿ ಸ್ವಲ್ಪ ಗಟ್ಟಿ ಆಗಬೇಕಲ್ಲ ಚಿಕನ್. ಬಟ್ ಇಡೀ ಕೋಳಿಗೆ ಹಾಕ್ಬೇಕಲ್ಲ ಮಸಾಲ. ತಗೋ ಮೊಟ್ಟೆ ಹಾಕು, ಮೊಟ್ಟೆ ಈಗ. ಪ್ರತಿಭಾವಂತ ಕಲೆಗಾರ ಅಂತೋನಿ. ಏನು ಮಾಡುದು ಮಾರ್ರೆ, ಮೊಟ್ಟೆ ಹೊಡೆದು ಹಾಕಿ ಆಯ್ತಲ್ಲ. ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಒಳ್ಳೆ ಸ್ವಲ್ಪ ಗಟ್ಟಿ ಆದ್ರೂ ಸಹ ಒಳ್ಳೇದೇ. ನೀರು ಬೇಡ, ಮಸಾಲ ಅಂಟ್ಕೊಳ್ಳಲ್ಲ. ಮತ್ತೆ ಯಾವಾಗಲೂ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಮೊಸರಿಲ್ಲ ಅಂದರೆ ಎಗ್ ಹಾಕೊಳ್ಳಿ ಬೇಕಿದ್ರೆ ಎಕ್ಸ್ಟ್ರಾ. ಇಲ್ಲಾಂದ್ರೆ ನಿಂಬೆಹಣ್ಣು ಇತ್ತಂದರೆ ನಿಂಬೆಹಣ್ಣು ಸಹ ತರ್ಬೋದು. ನಿಂಬೆಹಣ್ಣು ಇಲ್ಲಪ್ಪ ಅಂದರೆ ಮೊಸರಲ್ಲೇ ಸಹ ಹಾಕ್ಬೋದು. ಮೊಸರು ಒಂದು ಹುಳಿ ಆಗುತ್ತಲ್ಲ, ಆಗ ಟೇಸ್ಟ್ ಆಗುತ್ತೆ ಸ್ವಲ್ಪ. ಈಗ ನೆಕ್ಸ್ಟ್ ಚಿಕನ್ ತೊಳಿವಾ? ಎಲ್ಲ ಕಟ್ಟಾಗಿದೆ. ಇನ್ನೊಂದು ತರುವ, ಇದು ಕ್ಲೀನ್ ಆಗಿದೆ. ಪೀಸ್ ಯಾಕೆ ಎರಡು ಮಾಡಿಸಿದ್ದು ಅದನ್ನು? ಅದಂದರೆ ಇಲ್ಲಿ ಬಂದದಲ್ಲ, ಕಟ್ಟಿಗೆಯಲ್ಲಿ ಹೇಗಿರುತ್ತೆ ನೋಡಬೇಕಲ್ಲ, ಹಾಗೆ ನಾವು ಬೇಯಬೇಕಲ್ಲ ಅಂತ ನಾನು 2 ಪೀಸ್ ಮಾಡೋದು. ಇಲ್ಲದೆ ಒಂದೇ ಪೀಸ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ರಾಡ್ ಎಲ್ಲ ಇತ್ತಂದರೆ ಒಳ್ಳೇದಾಗುತ್ತೆ. ನಾವು ಏನು ರಾಡ್ ಏನು ತಂದಿಲ್ಲಲ್ಲ. 6 ಪ್ಯಾಕ್ ಎಲ್ಲ ಬಂದಿದೆ ನೋಡಿ ಇಲ್ಲಿ. 6 1 2 3 4 6 ಪ್ಯಾಕ್ ಮಾಡಿದಂತೆ ಪಾಪ. ಅದನ್ನು ನಾವು ಸಾಯಿಸಿಬಿಟ್ಟಿವಿ. ತುಂಬ ಸರಿ, ಈಗ ನಾವು ಮಸಾಲ ಹಾಕ್ತಿದ್ದೇವೆ ಎಲ್ಲ. ನೋಡಿ ಮಸಾಲ ಹಾಕು ಹೀಗೆ ಫುಲ್ ಒಳಗೆಲ್ಲ ಹಾಕಿ ಸ್ವಲ್ಪ ಒಳ್ಳೆ ಮಸಾಲೆ ಹಿಡಿಬೇಕಲ್ಲ. ಅದಕ್ಕೆ ಈ ಥರ ಕಟ್ ಮಾಡಿಸ್ಬೇಕು ಆಯ್ತಾ? ಇಲ್ಲ ಅಲ್ಲ, ನೀರೇನು ಅಷ್ಟಾಗಿಲ್ಲ, ನೀರಾಗಿಲ್ಲ. ಈ ಥರ ಕಟ್ ಮಾಡಿದರೆ ಸ್ವಲ್ಪ ಒಳ್ಳೆ ಹಿಡಿಯುತ್ತೆ, ಮಸಾಲೆ ಹಿಡಿಯುತ್ತೆ ಎಲ್ಲ. ಸರಿ, ಈಗ ಬೇಗ ಹಚ್ಚಿ, ಇಲ್ಲದ್ರೆ ನಾವು ಬಂದರೆ ನಮಗೆ ಮಸಾಲೆ ಹಾಕ್ತಾರೆ. ಅದು ಸತ್ಯ ಮಾರೆ. ಯಾಕೆಂದರೆ ನಾವಿಲ್ಲಿ ಬೀಚ್ ಹತ್ರ ಮಾಡ್ತಿರೋದು, ಯಾರ ಹತ್ರ ಸಹ ಪರ್ಮಿಷನ್ ತೊಗೊಂಡಿಲ್ಲ. ನಾವು ಹೀಗೆ ಹಬ್ಬೆ ಪರಿಸರ ಬಂದು ಮಾಡ್ತಿದ್ದೇವೆ. ಕಮ್ಮಿ ಆಯ್ತಾ? ಇಲ್ಲಪ್ಪ, ಅದಕ್ಕೆ ಆಗಬೇಕಲ್ಲ ಇನ್ನೊಂದಕ್ಕೆ. ಆಗುತ್ತೆ ನೋಡಿ, ಇನ್ನೂ ಒಳಗಿದೆ. ಎಲ್ಲಿ ಒಳಗಿದೆ? ಅಲ್ಲಿ ಮಸಾಲೆ ಇದೆ, ಆರಾಮಾಗಿ ಆಗುತ್ತೆ. ಹಚ್ಚು ಬೇಗ ಬೇಗ. ಯಾರಾದ್ರು ಬಂದರೆ ಏನಿಲ್ಲ, ಒಂದು ಪೀಸ್ ಕೊಟ್ಟರೆ, ಲೆಗ್ ಪೀಸ್ ಕೊಟ್ಟರೆ ಆಯ್ತು ಅವ್ರಿಗೆ. ಯಾರು ಬಂದು ಏನಾದ್ರು ಬೈಲಿಗೆ ಬಂದರೆ ಹೇಳಿದೆ, ಸರ್ ಒಂದು ಲೆಗ್ ಪೀಸ್ ತೊಗೊಳ್ಳಿ ಸರ್. ಏನು ಮಾತಾಡಬೇಡಿ ಸರ್. ಪ್ಲೀಸ್ ಸರ್ ತೊಗೊಳ್ಳಿ ಸರ್. ಒಂದು ಪೀಸ್ ತಿನ್ಕೊಂಡು ನಮಗೆ ಸ್ವಲ್ಪ ಕೋಆಪ್ರೇಟ್ ಮಾಡಿ ಸರ್. ಸರ್, ನಾವೀಗ ಆಚೆ ಆಯ್ತಲ್ಲ, ಇನ್ನು ನಾವು ಬೆಂಕಿಗೆ ರೆಡಿ ಮಾಡ್ಕೊಳ್ಳುವ ಬನ್ನಿ. ಕಟ್ಟಿಗೆಲ್ಲ ನೋಡಬೇಕು. ಇದೊಂದು 3/4 ಗಂಟೆ ಒಳ್ಳೆ ಕೋಟಿಂಗ್ ಆಗಲಿ ಅದಕ್ಕೆ, ಅಂಟ್ಲಿ ಒಳ್ಳೆ. ಅಷ್ಟೋ ತನಕ ಅದು ಬಿಟ್ಬಿಡುವ. ಒಂದು 3/4 ಗಂಟೆ ಏನು ಅದನ್ನು ಟಚ್ ಮಾಡೋದು ಬೇಡ. ಈಗ ಬೆಂಕಿ ಹಚ್ಚದಿದ್ದೇವೆ. ಕಟ್ಟಿಗೆ ಅಂತ ಸಿಕ್ಕಿಲ್ಲ ಮಾರೆ, ಏನೋ ಒಂದು ಮಾಡ್ತಿದ್ದೇವೆ, ನೋಡು ಏನಾಗುತ್ತೆ ಅಂತ. ಈಗ ಇದಕ್ಕೆ ಚಿಕನ್ ಹಾಕೊಂಡು ಕೋಳಿಗೆ ಏನು ಸಿಕ್ಕಿಲ್ಲ. ಲಾಸ್ಟಿಗೆ ಒಂದು ಮಾಡಲಿಗೆ ಒಂದು ಒಳ್ಳೆ ಕ್ಲೀನ್ ಮಾಡಿದ್ದೇವೆ. ನೀರೆಲ್ಲ ಹಾಕಿ ಒಳ್ಳೆ ಕ್ಲೀನ್ ಮಾಡಿ. ನೋಡಿ ಮಸಾಲೆ ನೋಡಿ, ಆವಾಗ ನೀರು ಅಂತ ಹೇಳಿದೀವ, ಏಲಿ ನೀರು ಇಷ್ಟಿಷ್ಟು ಇದ್ದಾಗ ಕಟ್ಟಿದೆ ನೋಡಿ. ಒಳ್ಳೆ ಕೋಟಿಂಗ್ ಆಗಿದೆ. ಕೋಟಿಂಗ್ ಅದಕ್ಕೆ ನೋಡು, ಲಾಸ್ಟಿಗೆ ಚಿಕನ್ ಆಗುತ್ತಾ, ಕಬಾಬ್ ಆಗುತ್ತೋ, ತಂದೂರಿ ಆಗುತ್ತೋ, ಏನೊಂದು ಆಗುತ್ತೆ ಮಾತ್ರ. ಅದಕ್ಕೆ ಫಸ್ಟ್ ಬೆಂಕಿ ಹೋಗಿದೆ, ಪರವಾಗಿಲ್ಲ, ಮಾಡ್ಕೊಂಡ್ರಾಯ್ತು. ಬೆಂಕಿ ಎಲ್ಲ ರೆಡಿ ಆಗಿದೆ. ಇದು ಬಾಟಲ್ ನಮ್ದಲ್ಲ, ಅಪಾರ್ಥ ಮಾಡ್ಕೊಳ್ಬೇಡಿ. ಇದು ಈಗ ಬಂತು ನೋಡಿ ಬೆಂಕಿ. ಪುಣ್ಯಕ್ಕೆಲ್ಲ ಮಟಲೆಲ್ಲ ಇದೆ. ಇದು ತೆಂಗಿನಕಾಯಿ, ಇದು ಗರಿ ಎಲ್ಲ ಉಂಟಲ್ಲ, ಅದಿರೋದ್ರಿಂದ ಒಂದು ಬಚಾವ್. ನೀವಷ್ಟು ನೋಡ್ಕೊಂಬನ್ನಿ, ಏನೋ ಕಟ್ಟಿಗೆ ಸಿಕ್ಕಿದ್ದಾರಿಲ್ಲ ಅಂತ ತೊಗೊಂಬನ್ನಿ. ನಾವೊಂದು ಅದನ್ನು ರೆಕಮೆಂಡ್ ಮಾಡಬೇಡ. ನಾವು ರುಚಿಗೆ ತಕ್ಕಷ್ಟು ಬಟರ್ ಹಾಕಿ. ರುಚಿಗೆ ಅಲ್ಲ, ಅದು ಬಟರ್, ಅದು ಯಾವಾಗಲೂ ಬಟರ್ ಹಾಕ್ತೇರಿ. ಇಲ್ಲದ್ರೆ ಅದು ಏನಾಗ್ತದೆ ಅಂದರೆ ತುಂಬ ಡ್ರೈ, ಬೆಂಕಿಯಲ್ಲಿ ಅದು ಕಾಯ್ತಾ ತುಂಬ ಡ್ರೈ ಆಗಿ ಹೋಗ್ತದೆ. ಒಂದು ಕೆಲಸ ಮಾಡುವುದು, ಮಟನನ್ನು ಸುದ್ದಿಯನ್ನು ತುಳ್ಕೊಂಡು ಅದರಲ್ಲಿ ಪೂಜುವ. ಗೊತ್ತಾಯ್ತು ನಿಮಗೆ? ಏನೆಲ್ಲ ಮಾಡ್ತಾರೆ ನೋಡಿ, ಚಮಚ ಇಲ್ಲ, ಸ್ಪೂನ್ ಇಲ್ಲ ಅಂತಂದರೆ ಮಾಡೋದು. ಮಟಲ್ದು ಗರಿ ಈಗ ನಮಗೆ ಸ್ಪೂನ್ ಇಟ್ಕೊಂತ ಯಾವುದಿಲ್ಲ, ಸ್ವಲ್ಪ ಬೇಯಿಲ್ಲ ಅಂತ
ನೋಡ ಸ್ವಲ್ಪ. ಇಲ್ಲ ಇಲ್ಲ ಬೇಯ್ಬೇಕು ತೆಗಿಬಿಡವ, ಬೇಯ್ಬೇಕು. ಯಾರಿಗೆ ಬೇಕು ನೀ ಕೋಲ್ ಮೇಲೆ ಸಪೋರ್ಟ್ ಕೊಟ್ಬಿಡು ತುಂಬ. ಆ ಗ್ಲಾಸ್ ಮೇಲೆ ಇಟ್ಬಿಡು, ನೀನು ಜಸ್ಟ್ ತಿರುಗಿಸೋದು ಮಾತ್ರ ಮಾಡು ಅಷ್ಟೇ. ಇಲ್ಲ ಅಂತ ನೋಡು, ಇಲ್ಲಿ ಮಣ್ಣು ಇತ್ತು ನೋಡು. ಇಲ್ಲ ಮಣ್ಣೇನು ಬಿದ್ದಿಲ್ಲ. ಈ ಸೀಟಿನ ಬರಲಿ, ಇಲ್ಲಿ ಇಲ್ಲಿ ಇದ್ದೇನೆ. ಇನ್ನು ಬರಲಿ ನಾ ಈಚೆ ಬರಲಿ. ಒಂದು ಕೈಲಿ ಇಟ್ಕೊಂಡಿರ್ತು ಮತ್ತು ನಾ ಒಂದೇ ಕೈಲಿ ಇಡ್ಬೋದು. ಅಲ್ಲ, ಅದು ಬೆಂಟಾಗಿತ್ತಲ್ಲ ಫುಲ್ಲು. ಮತ್ತು ಅಂತ ಫಸ್ಟ್ ಟೈಮ್ ನನ್ನ ಜೊತೆ ಟ್ರಾವೆಲ್ ಬಂದಿರೋದು ಈ ಥರ, ಅದು ಸಹ ಅಡ್ವೆಂಚರ್. ನನಗೆ ಸಹ ಫಸ್ಟ್ ಟೈಮ್ ಹೊರಗಡೆ. ನಾ ಸಹ ಫಸ್ಟ್ ಟೈಮ್ ಈ ಥರ ಸುಡ್ಕೊಂಡು ತಿನ್ನೋದಲ್ಲ, ತಿಂದಿದ್ದೇನೆ. ಆದರೆ ಈ ಥರ ಎಂತ ಹೇಳ್ತಾರೆ, ಅಬ್ಬೆಬಾರಿ ಥರ ಅಂತಲ್ಲ, ಬಂದು ಎಂತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ, ಬಂದು ಇಲ್ಲಿ ಸುಟ್ಟು ಅವ್ನು ಬರ್ತಾನೆ ಕಾಯ್ತಾ ಕುತ್ಕೊಂಡಿದ್ದೇವೆ. ಯಾರು ಬಂದಿಲ್ಲ, ಬರಲ್ಲ. ಮತ್ತು ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ತಿರೋದು, ನಾವು ಬೀಚ್ ಸೈಡ್ ಇದು ಮಾಡ್ತಿರೋದು ನಮ್ಮ ಓನ್ ರಿಸ್ಕಲ್ಲಿ. ನಿಮಗೆ ಸೌಂಡ್ ಕೇಳ್ತಿದ್ದೆ ಗೊತ್ತಿಲ್ಲ, ನಮ್ಗೆ ಕೇಳ್ತಿದ್ದೆ ಬೀಚಿದು ಸೂಪರ್ ಮ್ಯೂಸಿಕ್ ಗೊತ್ತಾದು. ಆ ಥರ ಮ್ಯೂಸಿಕ್ ಎಲ್ಲಿ ಬರೋಲ್ಲ ಅನಿಸುತ್ತೆ. ಅದು ಕೇಳಲಿಕ್ಕೆ ನನಗೆ ಖುಷಿ ಆಗುತ್ತೆ. ಒಂದು ಬೀಚ್ ಸಾಂಗ್ ಅಲ್ಲ, ಅದ್ರ ಮ್ಯೂಸಿಕ್, ಅದು ಸಾಂಗ್. ನನಗೆ ಸಾಂಗೇ ಮಾರ, ನಿನಗೆ ಏನಾದಾಗಲಿ ನನಗೆ ಸಾಂಗ್ ಅಲ್ಲ, ಏನು ಹೇಳ್ತೀರ, ಸಾಂಗ್ ಅದು. ಮತ್ತು ಮ್ಯೂಸಿಕ್, ಅದೊಂದು ಮ್ಯೂಸಿಕ್ ನಿಮ್ಗೆ ಗೊತ್ತಿಲ್ಲ ಅವನಿಗೆ ಅಷ್ಟು, ಹಾಗೆ ಅವನು ಸಾಂಗ್ ಅಂತ ಕೇಳ್ತೀನಿ ನನ್ನ ಹತ್ರ. ಮೂವಿಲೆಲ್ಲ ಹೇಳ್ತಾರಲ್ಲ, ಈ ಸಮುದ್ರ ಅಲೆಗಳ ಸದ್ದು, ಇಂಪಾದ ಸದ್ದು, ಇಲ್ಲಿ ಚಿಕನ್ ತಂದೂರಿ ಮಾಡ್ಕೊಂಡು ತಿನ್ನೋ ಮಜಾ ಇಲ್ಲೇ ಮನೆ ಇತ್ತಂದ್ರೆ ಒಳ್ಳೇದಿತ್ತು. ನಮ್ಮ ಮನೆ ಇಲ್ಲೇ ಇತ್ತಂದ್ರೆ ಡೈಲಿ ಬಂದು ಇಲ್ಲೇ ಮಾಡ್ಕೊಂಡು ತಿಂತಿದ್ದೆ. ಆಗ ಬರ್ತಿದ್ರು ನಿಮ್ಮ ಅಪ್ಪ ದಾರಿ. ಬೆಂಜಮಿನ್ ಸಹ ಬರ್ತಿದ್ರು. ಬಿಡಿ ಕದ್ದು ನೋಡೋದನ್ನ, ಮುದ್ದು ಮುತ್ತೊಂದನ್ನ. ಮತ್ತೆ ಅಂತೋನಿ ಲವರೆಲ್ಲ ಹೇಗಿದ್ದಾರೆ? ಹೋಗಿವಲ್ಲ, ಏನಿಲ್ಲಪ್ಪ, ಒಳ್ಳೇದು. ನಾವು ಬೇಡಪ್ಪ ಲವೆಲ್ಲ. ನಾವು ಬೇಡವಾ ಅಂತ ಸೀದಾ ಬಿಟ್ಟು ಅಂತ ತಿರುಗಿಸು. ಮತ್ತೆ ಅಷ್ಟೊಂದಿಂದ ಈಗೇನುಂಟು ಮಾರ. ಮತ್ತೆ ನಿನಗೆ ಗೊತ್ತಿಲ್ಲ, ನೀನು ಯಾವತ್ತು ಅಲ್ಲಿ ಕುತ್ಕೊಂಡಿದ್ಯಾ ಮಾರ. ಬಟರ್ ಹಾಕು ಲಾಸ್ಟಿಗೆ ಸಹ ಬಟರ್ ಹಾಕ್ಬೋದು ಅಂತೇಳಿ. ಕಷ್ಟಪಟ್ಟು ತಿನ್ನೋದ್ರಲ್ಲಿ ಏನೋ ಒಂಥರ ಮಜಾ ಇರ್ತದೆ. ಕಾಯ್ತಿದ್ದೇನೆ ಯಾವಾಗ ಆಗುತ್ತೆ ಅಂತ. ಹತ್ತಿರ ಬಂದು ತಿನ್ನಬೇಕಲ್ಲ ಗಟ್ಟಿ. ಇಷ್ಟ ಸುಟ್ಟಿದ್ದೇವೆ, ಸುಟ್ಟ ತಕ್ಷಣ ನಿಮಗೆ ತೋರಿಸ್ತೇವೆ ಅಂತ ಬೇಡಿ. ಈ ಚಿಕನ್ 2 ಗಂಟೆ ಹಿಂದೆ ಫ್ರೆಂಡ್ಸ್ ಜೊತೆ ಒಳ್ಳೆ ಆಟ ಆಡ್ಕೊಂಡಿತ್ತು, ಒಳ್ಳೆ ಜಾಲಿಯಾಗಿತ್ತು. ಯಾಕೆ ಬಂದರು ಮಾರ ಇಬ್ಬರು. ನನ್ನ ನಿನ್ನ ಫ್ರೆಂಡ್ಶಿಪ್ಪನ್ನೇ ಹಾಳು ಮಾಡು ಅಂತ ಹೇಳ್ತಂತ ಪಾಪ. ಅದಕ್ಕೆ ಅದು ಹೇಳ್ತಿರ್ತಂತ ಹಿಡ್ಕೊಂಬರುವಾಗ ಬಂದರು ಮಾರ, ಆಡುದು ಯಮರಾಜ ಥರ ಬಂದರು ಮಾರ. ಇಬ್ಬರು ಬಂದರು ಹೇಳ್ಕೊಂಡು ಹೋದ್ರು ಅಂತ. ಚಾಯ್ಸ್ ಮಾಡಿದೀವನೇ ಆಯ್ತಾ ಇದನ್ನು. ನಾನಲ್ಲ, ಆದರೆ ಪಾಪ ಇಬ್ಬರು ಸಹ ಪಾಲಿರುತ್ತೆ. ಈಗ ನೋಡಿ ಸುಡ್ತಿದ್ದೇನೆ, ಅವನೇ ಸುಡ್ತೇನೆ. ಬೆಂಕಿ ಆಗೋದು ಅವನೇ, ನಾನು ಸುಮ್ಮನೆ ಇದ್ದೇನೆ ಪಾಪ ಅಂತ ನೋಡು. ಏನು ಸುಡ್ತಾನಿಲ್ಲ, ಸುಮ್ಮನೆ ಇದ್ದೇನೆ. ಅವನೇ ಬೆಂಕಿಯಾಗಿ ಸುಡ್ತಿದ್ದೇನೆ. ಒಂದು ಸಾಂಗ್ ಬರಲ್ಲ, ಬಟರ್ಫ್ಲೈ ಅಂತ, ಅದನ್ನು ಚೇಂಜ್ ಮಾಡೋದು. ಕೋಳಿಗೆ ಕೋಳಿ ಎಲ್ಲಿಗೆ ಓದಿ, ಬೀಚಿಗೆ ಓದೆ, ಬೀಚಿಗೆ ಹೋಗಿ ಏನು ಮಾಡ್ದಿ, ಸತ್ತೆ ತಿಂದ್ರು ಅವರು. ಹಾಗೆ ಆಯ್ತಲ್ಲ. ಚಿಕನ್ ಒಳ್ಳೆ ಕಾಯ್ತಿದೆ. ಅಂತನಿ ಕೈವಾಡ ಇದೆಲ್ಲ ನೋಡ್ಬೇಕು ಯಾವ ಥರ ಆಗ್ತದೆ ಅಂತ. ಸ್ಪೀಕರ್ ಇದೆ, ಆದರೆ ಈಗ ಸಾಂಗ್ ಹಾಕ್ಲಿಕ್ಕಿಲ್ಲ. ಸಾಂಗ್ ಹಾಕ್ಲಿಕ್ಕೆ ಯಾರು ಬಂದರೆ ಎಲ್ಲ ಒಂದು ಕವರಿಗೆ ಹಾಕೊಂಡ್ವಿ. ಮತ್ತು ಇದು ನಮ್ಮದು ಪವರ್ ಬ್ಯಾಂಕ್, ನೀರು ಇದೆಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೇವೆ. ಮಾಡಿದ ತಂದೂರಿ ಹೇಗಾಗಿದೆ ಬನ್ನಿ ತೋರಿಸ್ತಾರೆ. ನೋಡೋ ಬನ್ನಿ ಅವರ ಏನಾಗಿದೆ. ಓ ಹಾಗಿದೆ, ಗ್ರಿಲ್ ಆಗಿದೆ. ಹಾಕಿದ್ದು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಇದು ಇಲ್ಲೇ ಇತ್ತು, ಮಡಲೆಲ್ಲ ಇಲ್ಲೇ ಇತ್ತು. ಸೊ ಇದು ಇಲ್ಲೇ ಇದೆ ಮಡಲೆಲ್ಲ, ಎಲ್ಲ ಸೈಡ್ಗೆ ಹಾಕಿದೆ. ಅದನ್ನು ತೆಗೆದು ಆಚೆ ಕೊಡು. ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ನಾವು ಬರುವಾಗ ಜಾಗ ಯಾವ ಥರ ಇತ್ತು ಆ ಥರನೇ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಇದೊಂದು ನಂದು ತುಂಬ ವರ್ಷ ಡ್ರೀಮ್ ಈಗ ಫುಲ್ಫಿಲ್ ಆಗ್ತಿದೆ. ಪುಣ್ಯಕ್ಕೆ ಯಾರು ಸಹ ಬಂದು ನಮಗೆ ತೊಂದರೆ ಕೊಡಲಿಲ್ಲ. ಯಾವುದೇ ಕೋಸ್ಟಲ್ ಏರಿಯಾ ಗಾರ್ಡ್ ಕೂಡ ಯಾರು ಬಂದು ನಮಗೆ ತೊಂದರೆ ಮಾಡಲಿಲ್ಲ. ನಮ್ಮ ಚಿಕನ್ ತಂದೂರಿ ಅಂತ ತಿನ್ಕೊಂಡು ಎಂಜಾಯ್ ಮಾಡುವ ಬನ್ನಿ. ಬೀಚ್ ಹತ್ರ ಇರೋದಕ್ಕೆ ಪ್ರೂಫ್ ತೋರಿಸ್ತೇನೆ ಬನ್ನಿ. ಅಲ್ಲಿ ಮತ್ತು ಈಗ ತುಂಬ ಹತ್ರ ಹೋಗೋದು ಬೇಡ, ಯಾಕೆಂದರೆ ಸಮುದ್ರದ ಅಲೆಗಳೆಲ್ಲ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಈಗ ಹೋಗೋದು ಬೇಡ, ಈಗ ಡೇಂಜರ್ ಕೂಡ. ಬನ್ನಿ, ಅಲ್ಲಿ ನೋಡಿ ಚಂದ್ರ ಒಳ್ಳೆ ಕಾಣ್ತದ. ವಾವ್, ನೋಡಿ ಚಂದ್ರ ಎಲ್ಲಿದ್ಯಾ? ಆಯ್ತು, ಎಲ್ಲ ಆಯ್ತು.
ಈಗ ಬ್ಯಾಟಿಂಗು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂಲಲ್ಲಿದ್ದು ಸ್ವಲ್ಪ ಅಲೆ ಎಲ್ಲ ಕೇಳ್ತಾನೆ, ಸೌಂಡ್ ಕೇಳ್ತಿರ್ಬೋದು. ನಾನು ಸ್ವಲ್ಪ ಮಾತಾಡಿ ಸ್ಟಾಪ್ ಮಾಡ್ತೇನೆ, ಕೇಳ್ತಿರ್ಬೋದು ಅನಿಸುತ್ತೆ. ಓ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ. ಒಳ್ಳೆಗಿದೆ, ನಾವು ಅಂದ್ಕೊಂಡಿರಲಿಲ್ಲ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ನೋಡಿ ಟೇಸ್ಟ್ ಇದೆ ಮಾತ್ರ, ಸೂಪರ್ ಆಗಿದೆ, ಚೆನ್ನಾಗಿದೆ. ಅಂದ್ರೆ ಹೇಗಾಗಿದೆ? ಸೂಪರ್ ಆಗಿದೆ ಮಾರೆ. ಗೊತ್ತಲ್ಲ ಯಾರು ಮಸಾಲೆ ಕಲಿಸಿದಾರೆ ಗೊತ್ತಾಯ್ತಲ್ಲ. ಈ ಬೀಚ್ ಮಾತ್ರ ಈ ನೈಟಲ್ಲೇ ತುಂಬ ಚಂದ ಕಾಣ್ತಿದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಇನ್ನು ಈವ್ನಿಂಗ್ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲೆಲ್ಲ ಇದ್ದಾಗಿಂತ ಬೆಸ್ಟಾಗಿ ಕಾಣ್ತದೆ. ನಾನು ಕ್ಲಾಸ್ ಬಂದಿವ ಏನು ಸೇರಿದ್ಯಾ? ನಾನೊಂದು 5ನೇ ಕ್ಲಾಸಿಗೆ ಬಂದಿದ್ದೆ. ನಾನು 5ನೇ ಕ್ಲಾಸಲ್ಲಿ ಸೇರಿಕೊಂಡು ನಾನು 7ನೇ ಕ್ಲಾಸಿಗೆ ಅಲ್ಲ. ಇವಾಗ ಫಸ್ಟ್ ಬೆಂಚ್ ಮೇನ್, ನಾವು ಲಾಸ್ಟಲ್ಲಿ ಸೆಕೆಂಡ್ ಬೆಂಚ್ ಅಲ್ಲ. ಒಂದು ಹೇಳ್ತೇನೆ, ಫಸ್ಟ್ ಬೆಂಚ್ ಅಂತಂದ್ರೆ ರ್ಯಾಂಕ್ ಸ್ಟೂಡೆಂಟ್ ಅಂದ್ಕೊಳ್ಬೇಡಿ, ತಪ್ಪಿಬೇಡಿ. ನಾವು ಯಾವಾಗ ಹೈಟಲ್ಲೆಲ್ಲ ಅದಕ್ಕೆಲ್ಲ ಫಸ್ಟ್ಗೆ ಆಗ್ತಿದ್ರು. ಒಂದು 3 ಜನ ಇದ್ರು ನನ್ನ ಫ್ರೆಂಡ್ಸ್, ಸುಶಾಂತ್, ನಾನು, ಸಂತೋಷ್ ಅಂತ. ನಾವೆಲ್ಲ ಕುಳ್ಳಗಳು ಎಲ್ಲ ಫಸ್ಟಿಗೆ ಹಾಕಿದ್ದು, ಅದಕ್ಕೆ ಫಸ್ಟ್ ಬೆಂಚ್. ಇದು ಮಾರ್ಕೆಲ್ಲ ಬರುವಾಗ ಲಾಸ್ಟ್ ಬೆಂಚ್ ಥರ ಇತ್ತು ಎಲ್ಲ. ಅವಾಗೆಲ್ಲ ಕುಳ್ಳ ಇದ್ರು, ಇಷ್ಟಿದ್ರು. ನಾವಾಗ ಸ್ವಲ್ಪ ಹೈಟ್ ಇದ್ವಿ. ಇವಾಗ ಏನಪ್ಪ ನಮ್ಮ ಹೈಟಿಗೆ ಬಂದು ನಿಂತಿದ್ದಾರೆ, ನಾವೇ ಅಲ್ಲೇ ಇದ್ದೇವೆ. ಎಷ್ಟು ಹೈಟ್ ಇದ್ವು ಅಷ್ಟೇ ಹೈಟ್ ಇದೆ ನಾನು. ಇವರೆಲ್ಲ ಈಗ 3 ಜನ ಸಹ ನನಗಿಂತ ಹೈಟ್ ಇದ್ದಾರೆ. ಅದಕ್ಕೆ ಹೇಳಿ ದೊಡ್ಡವ್ರು ಹೇಳಿ ಹೋದಂಡ ಬೆಳಿಬೇಕು ಸ್ವಲ್ಪ ಅಂತ, ಅಲ್ಲೇ ಇರಬಾರ್ದು. ಅದಕ್ಕೆ ನಾವು ಸ್ವಲ್ಪ ಬೆಳೆದ ಸ್ವಲ್ಪ ನೋಡಿ. ನಾವು ಇಬ್ಬರಲ್ಲ, ಇನ್ನೊಬ್ಬ ಒಂದು ನಮ್ಮ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಅನಿಸುತ್ತೆ ಈಗ, ಜಾಕ್ ಡ್ಯಾನಿಯಲ್ಸ್ ಅವರೇ. ಅವ್ರ ಫ್ರೆಂಡ್ ಫ್ಯಾಮಿಲಿ ಬಂದಿದೆ, ಜಾನಿ ವಾಲ್ಕರ್ ಅವರು. ಕ್ಯಾಮ್ರಲ್ಲಿ ಗೊತ್ತಿಲ್ಲ ಯಾವ ಥರ ಕಾಣ್ತುಂಡಂತ. ಅಲ್ಲಿ ಟೋಟಲ್ ಇನ್ನೂ 3 ಜನ ಇದ್ದಾರೆ. ಒಬ್ಬರು ಜಾನಿ ವಾಲ್ಕರ್, ಇನ್ನೊಬ್ಬರು ಬ್ಲ್ಯಾಕ್ ಡಾಗ್, ಇನ್ನೊಬ್ಬರು ವೈಟ್ ಡಾಗ್. ಕಣ್ಣುಗಳು ಕಾಣ್ತಿರ್ಬೇಕಲ್ಲ ಅವ್ರದ್ದು ಲೈಟಾಗಿ. ನಿಮಗೆಲ್ಲ ಬಾಡಿ ಬಿಲ್ಡರ್ ಸರ್, ಸ್ವಲ್ಪ ಬಾಡಿ ಬಿಲ್ಡರ್ ಅಲ್ಲವ, ಬಾಡಿ ಗಾರ್ಡ್. ಹಾಂ, ಬಾಡಿ ಗಾರ್ಡ್ ಸರ್ ನಾನು ಸ್ವಲ್ಪ. ಯಾಕಂದರೆ ಬೀಚಲ್ಲಿ ಯಾರಾದರೂ ಅಟಾಕ್ ಯಾರು ಮಾಡಿದರೆ ಪಾಪ ಬರಬೇಕಲ್ಲ, ಹಾಗೆ ಅವ್ರು ಇದ್ದಾರೆ. 4 ಜನ ಇದ್ದಾರೆ. ನಮ್ಮ ಟಿಕ್ಕಾಗೆ ಸ್ಮೆಲ್ಲಿಗೆ ಎಲ್ಲೋ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇದ್ರಂತ. ಇನ್ನೊಂದು ಹೇಳ್ತೇನೆ, ಅಂಥೋನಿ ಮಾಡಿದ ಟಿಕ್ಕ ಮಸಾಲ ಮಾತ್ರ ಸೂಪರ್ ಆಗಿತ್ತು. ಮಸಾಲೆ ಎಲ್ಲ ಒಳ್ಳೆ ಆಗಿದೆ. ಬಟ್ ನಾವು ಫುಲ್ಲು ಕರೆಕ್ಟಾಗಿ 100% ನಾವು ಕಾಯಿಸ್ಲಿಕ್ಕೆ ಆಗಲಿಲ್ಲ ಅದನ್ನು. ಸ್ವಲ್ಪ ಯಾಕೋ ಏನೋ ಸರಿ ಗೊತ್ತಿಲ್ಲ, ಟೆಕ್ನಿಕಲ್ ಅಲ್ಲ, ಯಾವುದೋ ಒಂದು ಇಶ್ಯೂ. ಒಂದು ಇಶ್ಯೂ ಯಾರು ಬರ್ತಾರೆ ಏನಾದರೂ ಹೇಳ್ತಾರೆ ಅಂತ ಅದೊಂದು ಭಯ ಇತ್ತು. ಮತ್ತು ಇನ್ನೊಂದು ಏನಂದರೆ ನಮಗೆ ಕರೆಕ್ಟಾಗಿ ವುಡ್ ಎಲ್ಲ ಕರೆಕ್ಟಾಗಿ ಸಿಗಲಿಲ್ಲ. ಸೌದೆ ಅಂತ ಹೇಳ್ತಾರೆ ನೋಡಿ, ಅದೆಲ್ಲ ಕಟ್ಟಿಗೆ ಅದೆಲ್ಲ ನಮಗೆ ಕರೆಕ್ಟಾಗಿ ಸಿಗಲಿಲ್ಲ. ಅದರಿಂದ ಪ್ರಾಬ್ಲಮ್ ಆಯಿತು. ಬಟ್ ಏನೇ ಈಗ ನಮಗೆ ನೇಚರ್ ಇಲ್ಲಿ ಬೀಚ್ ಹತ್ರ ಕೊಟ್ಟಿರ್ಬೋದು, ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು. ಇನ್ನೊಂದು ಹೇಳ್ಬೇಕಂದ್ರೆ, ಇದು ಯಾರಾದ್ರೂ ನಾವು ಪ್ಲಾನಿಂಗ್ ಮಾಡಿ ಬಂದಿದ್ರೆ ಪಕ್ಕ ಸೆಟ್ ಆಗ್ತಿತ್ತು. ಇದು ಪ್ಲಾನಿಂಗ್ ಇಲ್ಲ, ನಾನು ಕೆಲಸದಲ್ಲಿದ್ದೆ, ವರ್ಕಲ್ಲಿದ್ದೆ, ಇವ್ನು ಸಹ ವರ್ಕಲ್ಲಿದ್ದರು. ಸಡನ್ ಹೋಗೋ ಪ್ಲಾನ್ ಹಾಕಿದ್ವಿ. ಏನು ಎಲ್ಲಿಗೆ ಹೋಗೋಂತ ಸುದ್ದಿ ಗೊತ್ತಿಲ್ಲ. ಯಾವುದಾದ್ರು ಒಂದು ಬೀಚ್ ಹುಡ್ಕೊಂಬಂದು ಲಾಸ್ಟ್ ಒಂದು ಯಾವುದೋ ಬೀಚ್ ಸಿಕ್ಕಿತ್ತು. ಏನೋ ಸಿಕ್ತು, ಏನೋ ಆಗಿ ಏನಾಯಿತು. ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಟಿಕ್ಕ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಬೇಕಾ ಸೂಪರ್ ಟೇಸ್ಟ್, ಸ್ವಲ್ಪ ಬೆಂದಿಲ್ಲ ಮಾತ್ರ ಸತ್ಯ. ಅದು ಟೇಸ್ಟ್ ಸೂಪರ್. ನಾನು ಅನ್ಕೊಂಡಿದ್ದೆ ಈ ಥರ ಟೇಸ್ಟ್ ಆಗ್ತದೆ ಅನ್ಕೊಂಡಿಲ್ಲ. ನಾನು ಏನೋ ಮಸಾಲೆ ಹಾಕಿ ಮಾಡಿದ್ದೇನೆ ಸತ್ಯ ಹೇಳಿದೆ. ನಾನೇನು ಶೆಫ್ ಅಲ್ಲ, ಮನೇಲಿ ಅಮ್ಮನೇ ಮಾಡ್ತಾರೆ ಅಡುಗೆ ಎಲ್ಲ, ನಾ ಮಾಡಲ್ಲ. ಒಂದಿನ ನಾನು ಸಹ ಇನ್ನು ಕುಕ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತೇನೆ. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಆದಷ್ಟು ಕುಕ್ ಮಾಡ್ತೇನೆ. ನನಗೆ ಕುಕ್ಕಿಂಗ್, ಟ್ರಾವೆಲ್ ಎರಡು ಕೂಡ ತುಂಬ ಇಷ್ಟ. ಕುಕ್ಕಿಂಗ್ ಹೇಳಿ ಕೊಡುವ ಅಂತ ಕೇಳಕೋಬಿಡಿ ಮಾರ ನನಗೆ. ಮತ್ತೆ ಅಷ್ಟೆಲ್ಲ ಬರಲ್ಲ, ಸುಮ್ಮನೆ ನಾರ್ಮಲ್ ಮಾಡ್ತೇನೆ. ಅದು ಟಿಕ್ಕ ಗಿಕ್ಕ ಅದೆಲ್ಲ ಕೆಲವು ಮಾಡ್ಬೋದು, ಜಾಸ್ತಿ ಎಲ್ಲ ಬರೋಕ್ಕಾಗಲ್ಲ. ಬುರ್ಜಿ ಅದೆಲ್ಲ ಮಾಡ್ಬೋದು, ಆಮ್ಲೆಟು, ಆಫ್ ಆಯಿಲು, ಮತ್ತೆ ಇದು ಫಿಶ್ ಫ್ರೈ ಅದೆಲ್ಲ ಮಾಡಿ ಕೊಡ್ತೇನೆ. ಮತ್ತು ಸಾಂಬಾರು ಅದು ಇದೆಲ್ಲ ಕೆಳಕ್ಕೆ ಹೋಗ್ಬಿಡಿ, ಅದೆಲ್ಲ ಗೊತ್ತಿಲ್ಲ. ಮೇ ಬಿ ಅಲ್ಲೇ ಜೋರಾಗ್ತಾ ಉಂಟು. ಟೈಮ್ ಆಯ್ತಲ್ಲ, ನೈಟ್ ಆಯ್ತಲ್ಲ, ಮಿಡ್ ನೈಟ್ ಆಗಿ ಬಂತಲ್ಲ, ಹೊಡಿತುಂಟು ಅಲೆ ಬಂದು. ಮುಂಚೆ ಅಲ್ಲಿತ್ತು, ಈಗ ಇಲ್ಲಿ ಬರ್ತದೆ. ಆ ಥರ ಏನಿಲ್ಲ, ಅಲ್ಲೇ ಇದೆ. ಕಾಮೆಂಟ್ ಮಾಡಿದ್ದೆ ಇರ್ಬೇಕಲ್ಲ, ಸ್ವಲ್ಪ ಕಾಮಿಡಿ ಇರಬೇಕಲ್ಲ, ಹಾಗೆ ಸ್ವಲ್ಪ ಕಾಮೆಂಟ್ ಮಾಡಬೇಕು. ಬೇಜಾರು ಮಾಡಬೇಕು ಆಯ್ತಾ. ಕಾಮಿಡಿ ನಮ್ಮ ವಿಷಯಗಳಿಗೆಲ್ಲ ಕೇಳಿಕ್ಕೆ ಹೋದ್ರೆ ತುಂಬ ಕಾಮಿಡಿಗಳುಂಟು. ಬಟ್ ಕೆಲವೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಮಾಡುವ. ಯಾಕೆಂದರೆ ನಾವು ಸ್ಟಾರ್ಟಿಂಗ್ ವೀಡಿಯೋ ಮಾಡ್ತಿರೋದು ಈ ಥರ ಎಲ್ಲ. ನಮಗೆ ಅಷ್ಟು ಫ್ರೆಂಡ್ಲಿಯಾಗಿ ಕ್ಯಾಮರಾದ ಮುಂದೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಬಟ್ ಅದು ತುಂಬ ಟೈಮ್ ಬರೋದಿಲ್ಲ. ಹೋಗ್ತಾ ಕ್ಯಾಮರಾ ಜೊತೆ ಫ್ರೆಂಡ್ಲಿ ಆಗಿಬಿಡ್ತೇವೆ. ಮತ್ತು ತುಂಬ ವಿಷಯಗಳನ್ನು ಮಾತಾಡ್ತೇವೆ. ತುಂಬ ನಿಮ್ಮನ್ನು ಎಂಟರ್ಟೈನ್ ಮಾಡಲಿಕ್ಕೆ ಸಹ ತುಂಬ ಪ್ರಯತ್ನ ಮಾಡ್ತೇವೆ. ಚಿಂತಲ್ಲ, ನೆಕ್ಸ್ಟ್ ವೀಡಿಯೋ ಬರ್ತಿರಲ್ಲ, ಇದು ವೀಡಿಯೋ ನೋಡಿ ನೆಕ್ಸ್ಟ್ ವೀಡಿಯೋ ಬರ್ತಿರಲ್ಲ, ಅವು ಸ್ವಲ್ಪ ಕಾಮೆಂಟ್ ಜಾಸ್ತಿ ಮಾಡೋ. ಅದ್ರ ಬಗ್ಗೆ ವೇಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಬರುತ್ತೆ ಒಂದು ಇದಾದ ನಂತರ. ಮತ್ತು ಇನ್ನು ಆದಷ್ಟು ನಾನು ಟ್ರಾವೆಲ್ ಮಾಡುವಾಗ
ಅಂಥೋನಿ ಜೊತೆ ಟ್ರಾವೆಲ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನೋಡು ಆನಂದ್ ಮಗ ಬರ್ತಾನೆ ಇಲ್ವಾ ಕೇಳುವ ಅವನ ಹತ್ರ. ನೆಕ್ಸ್ಟ್ ಬರ್ತೀಯಲ್ಲ ವೀಡಿಯೋಗೆ ಅಲ್ಲಿ ನಿನ್ನ ಮಾವ ಇದ್ದಾರೆ, ನಮ್ಮದು ಮ್ಯಾನೇಜರ್ ಇದ್ದಲ್ಲ, ರಜೆ ಕೊಟ್ಟರೆ ಪಕ್ಕ ನಾ ಬರ್ತೀನಿ. ತಿಂಗಳಲ್ಲಿ ಟ್ರಾವೆಲಿಂಗ್ ಮಾಡ್ಬೋದು ನಾನು ಅವ್ರ ಮಾವ. ಏನಿಲ್ಲ, ತಿಂಗಳಲ್ಲಿ ಒಂದ್ಸಲ ಹೋಗ್ಬೋದಲ್ಲ, 1-2 ದಿನ ರಜೆ ಮಾಡಿ. ಏನಿಲ್ಲ, ನಮ್ಮ ಮಾವ ಕೊಟ್ಟರೆ ರಜೆ ಕೊಟ್ಟರೆ ಪಕ್ಕ ಬರ್ತೇನೆ. ಬರುವ ಪಕ್ಕ ಮಾಡುವ, ನಿಮ್ಗೋಸ್ಕರ ಮಾಡುವ ಒಂದು. ಅವ್ರು ನೋಡ್ಲಿ ನಿನ್ನ ಮಾವ ಮತ್ತೆ ಕೊಡ್ತಾರೆ ನಿಂಗೆ ರಜೆ. ರಜೆ ಕ್ಯಾನ್ಸಲ್ ಮಾಡಿದ್ರೆ ಸಾಕು ಮಾರ. ರಜೆ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಮಾಡಿಲ್ಲದ್ರೆ ಸಾಕು ಮಂದೆ. ಕೊಡ್ತಾರೆ ಮಾವ ಅಂತ ಹೇಳಿದ್ಮೇಲೆ 100% ಕೊಡ್ತಾರೆ ಬಿಡಿ ನಿಮಗೆ. ಆ್ಯಕ್ಚುಲಿ ನಂದು ಡ್ರೀಮ್ ಇದ್ದದ್ದು ಬೀಚ್ ಹತ್ರನೇ ಮಲಗಬೇಕಂತ. ಬಟ್ ನಮ್ಮ ಹತ್ರ ಕರೆಕ್ಟ್ ಆದ ಎಕ್ವಿಪ್ಮೆಂಟ್ಸಲ್ಲಿ ಯಾವುದೂ ಇಲ್ಲ, ಮತ್ತು ತುಂಬ ಸೊಳ್ಳೆಗಳಿದೆ, ಹಾಗೆ ಇಲ್ಲಿ ಮಲಗಲಿಕ್ಕೆಲ್ಲ ಆಗೋದಿಲ್ಲ. ನೆಕ್ಸ್ಟ್ ಟೈಮ್ ಯಾವುದಾದ್ರು ಟೆಂಟ್ ಎಲ್ಲ ತೊಗೊಂಡು ಅದರಲ್ಲಿ ಮಲಗುವ ಪ್ರಯತ್ನ ಮಾಡ್ತೇನೆ. ಒಂದೊಳ್ಳೆ ಫ್ರೆಂಡ್, ಒಂದೊಳ್ಳೆ ವ್ಯೂ, ಒಂದೊಳ್ಳೆ ಪ್ಲೇಸಲ್ಲಿ ಪಾರ್ಟಿ ಮಾಡಿದ್ದು ತುಂಬ ಖುಷಿ ಆಯಿತು.